ರೆಸಿಪಿ ನೋಡಾಕತ್ತಿರೋರಿಗೆಲ್ಲ ನಮಸ್ತೆ. ಇವತ್ತ ಕುಕಿಂಗ್ ಇವೆ ಮಾಡ್ತಾ ಇಲ್ಲ ರೀ. ನಮ್ಮ ಅವ್ವಾರು ಬಂದಾರಿ ಊರ್ಲಿಂದ, ಅದಕ್ಕೆ ಇವೆ ಮಾಡಿ ಹಾಕ್ಬೇಕಂತ ಮಾಡ್ತಾ ಇದ್ದೀನಿ. ಬಿಜಾಪುರದಿಂದ ಬಂದಾರಿ ಕಡೆ ಬೆಂಗ್ಳೂರ್ಗ. ಬರಾಗ ಇಲ್ಲಿ ಕಡ್ಲಿ ಹಿಟ್ಟ ಸರಿ ಸಿಗಲ್ಲ, ದಪ್ಪ ಇರ್ತದ ಅಂತ ಹೇಳಿ ಊರಿಂದ ಕಡ್ಲಿ ಹಿಟ್ಟು ತೊಗೊಂಬಂದಾರಿ. ಈಗ ಈ ಡಬ್ಬಿಗೆ ಹಾಕಿರ್ತೀನಿ. ಮತ್ತು ಇದು ಖಾರ ತೊಗೊಂಬಂದಾರಿ. ಈಗ ಇವ್ರು ನಮ್ಮ ಅವ್ವಾರು ನೋಡ್ರಿ, ಮೋನೇಶ್ ತಳವಾಯಿ ಇವೆ ಮಾಡ್ತಾರಲ್ರಿ, ಅದ್ರಾಗ ನಮ್ಮ ಅವ್ವಾರು ಇವರು. ಅವ್ ನಮ್ಮ ಹಿಂದವ್ರಿ, ನಮ್ಮ ತಮ್ಮ ಮೋನೇಶ. ನಾನು ಅವನಕಿನ ದೊಡ್ಡಕ್ಕೆ, ಇನ್ನೊಬ್ಬಕ್ಕೆ ನನ್ಕಿ ದೊಡ್ಡಕ್ಕೆ, ಅಲ್ಲೇ ಊರಾಗ ಇರ್ತಾರೆ ನಮ್ಮ ಅವ್ವಾರು. ಇದು ಶೇಂಗಾ ನಿನ್ನೆ ಮನೆ 2 ದಿನ ಹೊಲ್ದಾಗ ಶೇಂಗಾ ಹರಿದಾರೆ, ಶೇಂಗಾ ತೊಗೊಂಬಂದಾಡ್ರಿ ಬರಾಗ. ಇದು ಕಡ್ಲಿ ಹಿಟ್ಟು ಬಜ್ಜಿ ಮಾಡಾಕ ಅಂತೇಳಿ ತೊಗೊಂಬಂದಾಡ್ರಿ. ಮತ್ತು ಇದು ಖಾರ ಕುಡ್ಸ್ಕೊಂಬಂದಾರಿ, ಮಸಾಲೆ ಖಾರ. ನಮ್ಮ ಕಡೆ ಹಿಂಗೆ ನೋಡ್ರಿ, ಖಾರ ಕುಡ್ಸಿಟ್ರೆ ವರ್ಷತನ ತಿಂತೇವ್ರಿ. ಇದನ್ನ ಏನೂ ಆಗಲ್ಲ ರೀ ಖಾರ. ಇದನ್ನೆಲ್ಲ ಇವಾಗ ಡಬ್ಬಿ ಹಾಕಿಡ್ತೀನಿ. ನಾವು ಎದ್ದು ಇಲ್ಲೇ ಕೂತೇವ್ರಿ. ಇವಾಗ ಬೆಳಗ್ಗೆನ ಬಂದ್ರೆ ಬರೋಣ ಹಂಗೆ ಚಹಾ ಮಾಡ್ಕೊತೀನಿ, ತಂದೆ ಅವತ್ತೇಳಿ ಇಲ್ಲಿ ಹಾಸಿಗೆ ಹಾಕುತ್ತೇವ್ರಿ. ಇದನ್ನೆಲ್ಲ ಹಾಕಿಟ್ಟು ಆಮೇಲೆ ಹಾಕ್ತೀವಿ. ಖಾರ ತೊಗೊಂಬಂದಾರೆ ಊರಿಂದ. ಇವೆರಡು ಖಾರ ಡಬ್ಬಿ ಹಾಕಿಡ್ಬೇಕ್ರಿ. ಮಸಾಲೆ ಖಾರ ನೋಡ್ರಿ, ಇದೆರಡು ಮಸಾಲೆ ಖಾರ ಅದ್ರಾಗ 2 ಕವರ್ ಐತಿರ್ತೇವೆ. ಸ್ವಲ್ಪ ಹಂಗೆ ಕಾಣಿಸ್ತದ್ರಿ. ಇದು ಈ ಥರ ಖಾರ ನೋಡ್ರಿ, ಎಲ್ಲ ಮಸಾಲೆ ಹಾಕಿ ಕುದಿಸಿರ್ತಾರೆ. ಶೇಂಗಾ ಮೊನ್ನೆ ಹೊಲ್ದಾಗ ಕರ್ದಾರೆ. ಈಗ ಈ ಥರ ಜವಾರಿ ಶೇಂಗಾ ನೋಡ್ರಿ. ಜವಾರಿ ಶೇಂಗಾ ಅಂದ್ರೆ ಗೆಡ್ಡೆ ಶೇಂಗಾ ಅಂತೇಳ್ರಿ ನಮ್ಮ ಕಡೆ. ಈ ಥರ ಅದ ನೋಡ್ರಿ, ಸಣ್ಣ ಶೇಂಗಾ ಇವಾಗ ತೊಗೊಂಬಂದಾರಿ. ನಮ್ಗೆ ಶೇಂಗಾ ತುಟ್ಟಿ ಸಿಗ್ತಾಕ ತೊಗೊಂಬಂದಾರೆ. ಇಂಥ ಹುರ್ಕೊಂಡು ತಿನ್ನಾಕ ತೊಗೊಂಬಂದಾರೆ ಶೇಂಗಾ. ಹಸಿ ಶೇಂಗಾ ತೊಗೊಂಬಂದಾರೆ. ನಮ್ಗೆ ಊರಿಂದ ನಮ್ಮ ಕೋಳಿ ಹೊಲ್ಕೊಂಡಾಗ 3 ಕೋಳಿ. ಇಲ್ಲೆಲ್ಲ ಕೋದಿ ಅದು ಹೊಲ್ಯಾರ ಗೊತ್ತಿಲ್ಲ, ನಮ್ಗೆ ಕೋದಿ ಹೊಲ್ತಾರಂಗಿಲ್ಲ. ಈಗ ಇವು ಹೊಸ ಕೋದಿ ಹೊಲಿಸ್ಕೊಂಡು ಸೀರೆಗಳೆಲ್ಲ ಕೊಟ್ಟು ಕೋದಿ ಹೊಲ್ಸ್ಕೊಂಬಂದಾರೆ. 3 ಕೋದಿ ತಂದಾರೆ. ಊರಾಗ ಕೋದಿ ಹೊಲ್ಯಾರ ಬರ್ತಾರಲ್ರಿ, ಅವ್ರ ಕಡೆ ಹೊಲಿಸಿ 2 ಕೋದ್ರಿ. ಒಂದಿನ ಅದು ಜಮಖಾನ ಹೊಲಿತಾರಕ್ರಿ, ಅರ್ಬಿ ತೊಗೊಂಡು ಹೋಗಿ ಆ ಜಮಖಾನ ತೊಗೊಂಬಂದಾರೆ. ಹಿಂಗೆ ನೋಡ್ರಿ, ಇದು ಜಮಖಾನ ದೊಡ್ಡ ಅದಾವ. ಏನಪ್ಪ ಅರ್ಬಿ ತೊಗೊಂಡು ಈ ಥರ ಜಮಖಾನ ಕೊಡ್ತಾರ ನೋಡ್ರಿ. ಇವು 2 ಕೋದಿರಿ ನೀರು ತೊಗೊಂಡು ಕೊಡ್ತಾರೆ. ಹಾಂ ನೋಡ್ರಿ, ಹಿಂಗೆ ಅದಾವ ನೋಡ್ರಿ. ತೊಗೊಂಬಂದಾಗ ನಾವೇನೇ ಏನಿಲ್ಲ ರೀ, ಈಗ ಅದು ಕೊಡ್ತಾರೆ. ಆಮೇಲೆ ಇವಾಗ ಖಾರ ಕುಡಿಸ್ಬಿಟ್ಟು ಇವೆಲ್ಲ ಡಬ್ಬಿಗಳಿಗೆ ಹಾಕಿಟ್ಟು ಆಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲೇ ಹಾಕಿ ಚಾಯ್ ಮಾಡ್ಕೊಂಡ್ಬಿಡೋದು. ನೋಡ್ರಿ, ಊರ ಕಡೆ ಬಂದಾರ. ಊರ ಕಡೆ ಬಂದ್ರೆ ಹಿಂಗೆಲ್ಲ ಹೊತ್ಕೊಂಡ್ ಬರ್ತಾರೆ. ಈ ಥರ ಖಾರ ಇಂಥವು 1-2 ಡಬ್ಬಿ ಹಾಕ್ತಾರೆ. ಈ ಥರ ಖಾರ ಇರ್ತೇವೆ ಅಂದ್ರೆ ನಮ್ಗೆ ವರ್ಷತನ ಇವರ ಬಂದಾಗ ತೊಗೊಂಡ್ಬರ್ತಾರೆ. ಇನ್ನ ಜೋಳ ಹಿಟ್ಟು ತೊಗೊಂಡ್ಬಂದಿಲ್ರಿ, ಅದೇನಿಲ್ರಿ ಗಡಬಡ ಬಂದಾರೆ. ನಾವು ಇದು ರೀ ಮೋನೇಶ್ ತಳವಾಯಿ ಅಂತ ರೀಲ್ಸ್ ಮಾಡ್ತೀವಲ್ರಿ, ಮೋನೇಶ್ವರ ಮಮ್ಮಿ ರೀ. ಈಗ ಮೋನೇಶ ಇಕ್ಕಿನ ಹಿಂದನವ್ರಿ, ಮೋನೇಶ ಈ ಮಗಳ ಹಿಂದನವ. ಯಾಕಂದ್ರೆ ಇವರು ಬೆಂಗಳೂರ್ದಾಗ ಇರ್ತಾರ. ಮೊಮ್ಮಕ್ಕಳು ಇಲ್ಲೇ ಸಾಲಿ ಪಾಲಿ ಎಲ್ಲ ಇಲ್ಲೇ ಆಗೈತೆ. ಅವ್ರು ಇಲ್ಲೇ ಇರ್ತಾರೆ ಬೆಂಗಳೂರ್ದಾಗ. ನಾನು ಸುಮ್ಮ ಒಂದಿಟ್ಟು ಕಾರ್ ಸಿಗಲ್ಲ ಮಕ್ಕಳಿಗೆ, ಇದು ಚಲೋ ಕಾರ್ ಸಿಗಲ್ಲ ಕುಟ್ಟಂಗ್ರಿ ಚಂದಾಗ ಕೇಳಿ ಈಗ ಖಾರ ಕುಟ್ಟಿಸ್ಕೊಂಡು ಒಂದಿಟ್ಟು 10 ಕಿಲೋ ಕಡ್ಲಿ ಹಿಟ್ಟು ತಗೊಂಡು ನಾನು ಒಂದಿಟ್ಟು ಶೇಂಗಾ ಸೋಸಿದ್ದು ಪ್ಯಾಕೆಟ್ ತೊಗೊಂಡ್ಬರ್ತೇವ್ರಿ ಇಲ್ಲಿ. ಇದು ಸ್ವಲ್ಪ ದಪ್ಪ ಚೆನ್ನಾಗಿರಂಗಿಲ್ಲ ನಮ್ಮ ಕಡೆ. ಏನಂದ್ರೆ ಕಡ್ಲಿ ಹಿಟ್ಟಿನ ಇರಂಗಿಲ್ರಿ. ಆದ್ರೆ ಇದು ಅರ್ಧ ಕೆಜಿಗೆ ಅಷ್ಟು 70 ಇದೇನ 70 ಇಲ್ಲ 80 ರೂಪಾಯಿ ತಗೋಬೋದ್ರಿ. ಇದು 75 ಸಿಗ್ತಾವ್ರಿ. ಇದು ಇದೇನು ನಾವು 5 ಜನ ಇದ್ರೆ ನಮ್ಮ ಬಜ್ಜಿ ಮಾಡಕ್ಕಾದ್ರೆ ಇದು ಸಾಲಾಗಿ ಎಲ್ಲರೂ ಒಪ್ಪತ್ತಿಗೆ ಅದರಿ ಒಂದ್ 10 ಕಿಲೋ ಹಿಟ್ಟು ತಂದಿನಿ. ಮತ್ತೆ ಶೇಂಗಾ ಹರಿದು ಯಪ್ಪ ಮಕ್ಕಳು ಹುರ್ಕೊಂತಿರ್ತಾವ, ಮೊಮ್ಮಕ್ಳು ಐತಿ ಒಂದು ಶೇಂಗಾ ತಗೊಂಬಂದೆ. ಈಗ ಮತ್ತೇನಾರ ಕೌದಿ ಈ ಕಡೆ ಹೊರಿಯಾಗ್ಲತ್ತಪ್ಪ, ಮತ್ತೊಂದು 2 ಕೌದಿ. ಈಗ ಒಂದು ರಗ್ಗ ಎಲ್ಲ ಹೊಲಿಸ್ಕೊಂಡು ನೀನು ಕಟ್ಕೊಂಡು ಉಳ್ಳಾಗಡ್ಡಿ ತರ್ಲಿಲ್ಲಪ್ಪ, ನನಗೆ 10 ಬೀಳಿದಾಗಲ್ಲ. ನಾವು ಉಳ್ಳಾಗಡ್ಡಿ ತರಬೇಕಾಗಿತ್ತು. ಜೋಳದ ಹಿಟ್ಟ ಗೋಧಿ ಹಿಟ್ಟು ಎಲ್ಲ ಕಟ್ಕೊಂಬಂದು ಏನಾರ ಇಟ್ಕೊಂಡು ಕೂತಿರ್ತಾವ ಕುಟ್ಟಿದ್ದು ಅಂತೇಳಿ ಹಿಂಗೆ ಮಾಡಿದ. ನಾನು ನೀಲಾರ ಕೈಯಲ್ಲಿ ತೊಗೊಂಬಂದು ಕಿಸ್ ಬನ್ನಿಪ್ಪ. ಶುರು ಮಾಡಿ ನಾವು ಹೊಲ್ದಾಗ ಕೆಲಸ ಬಂದವ, ರೀಲ್ಸ್ ಒಂದು ಮಾಡ್ದದ ಜಲ್ದಿ ಬಾ ಅಂತೇಳಿ ಮೋನೇಶೆ. ಈಗ ಅದ್ರ ಸಲ ನಾವು ಶುರು ಮಾಡಿ ಕಿಸಿ ಬಂದೀನಿ. ಮತ್ತೆ ಯಾವಾಗ ಬರ್ತೀನಿ ತಗೋರ. ಅವ್ ತಂಗಿ ಅಂದ್ರೆಲ್ಲ ಯಾರು ಬಂದಿವ ನಮ್ಮ ಖಾರ ಒಂದು ಖಾರದ ಒಂದು ಹಿಟ್ಟೇನು ಜೋಳ ನಾವು ರೊಟ್ಟಿ ಮಾಡಂಗಿಲ್ಲ ಜಾಸ್ತಿ. ಇಲ್ಲ ಬನ್ನಿ ಅಂದ್ರೆ ಒಂದು 10 ಜೋಳ ಚಪಾತಿ ಇದು ಕೊಂಡ್ಕೊಂಡ್ ತಿಂತಿರ್ಲ ಈಡಾಗದಲ್ಲ.
ಅಲ್ಲಿ ಹೊಲ್ದಂದು ಮಾಲ್ ಇರ್ತದ ಬೆಳಿತೀವಿ ತಗೊಂಬಂದ್ರ ಆಗ್ತೈತಿ ಅದ್ರ ಸಲಿಂದ ಮೋರೇಶ ಬರ್ತೀನಿ ಅಂತಂದ ಬರಾಕತ್ರಿ ಬಂದಿಲ್ಲ ಮೋನೇಶ ಮತ್ತ ಅಕ್ಕ ನಿಮ್ಮ ಅಕ್ಕನ ಕರ್ಕೊಂಡ್ ದೊಡ್ಡ ಅಕ್ಕನ ಮೋನೇಶ ನಾನು ಅಮ್ಮ ಅವ್ವ ಕರ್ಕೊಂಬರ್ತೀರಿ ಇಲ್ಲೆಲ್ಲ ದೇವಸ್ಥಾನ ಕೋಟಿ ನಿಮ್ಗೆ ಸ್ವಲ್ಪ ತೋರ್ಸ್ತೀನಿ ಅಲ್ಲಿ ಈ ಕಡೆ ನಂದಿ ಹಿಲ್ಸಾದ ಹೋಗಿ ಬರ್ರಿ ಅದೇ ಅವಾಗ ಬರಾಕ ಒಟ್ಟು ಬೇಕಿಲ್ಲ ಅದನ್ನ ಇಲ್ಲ ಇಷ್ಟೇ ಕಡೆ ಕಟ್ಕೊಂಡ್ಬಿಟ್ರೆ ಬರ್ಲಕ್ ಮಾಡದೆ ಹಿಂಗ ಈಗ ನಾನು ನೋಡ್ರಿ ಅವಲಕ್ಕಿ ಮಾಡಾಕತ್ತೀನಿ ಸ್ವಲ್ಪ ಎಲ್ಲ ಕ್ಲಿಯರಾಗಿ ಎಲ್ಲ ತೋರಿಸ್ಬೇಕಂದ್ರೆ ಆಗಲಿಲ್ಲ ರೀ ಅವಸರ ಮಾಡತ್ತೀನಿ ರೀ ನಮ್ಮ ಮಗನ ಕೆಲ್ಸಕ್ಕೆ ಹೋಗ್ತಾನೆ ಈಗ ನಮ್ಮ ಅಮ್ಮವ್ರು ಬಂದಾರ ರೀ ಬೆಳಗ್ಗೆ ಏನಿನ್ನ ಕೆಲಸನೂ ಏನಿಲ್ಲ ರೀ ಅದಕ್ಕೆ ಸುಮ್ಮನೆ ಜರ ಅವಲಕ್ಕಿ ಮಾಡ್ಬೇಕತ್ತೆ ಮಾಡಾಕತ್ತೀನಿ ರೀ ಅದು ಎಲ್ಲ ಹಾಕೋದು ವಿಡಿಯೋ ಮಾಡಲಿಲ್ಲ ರೀ ಅವರು ಮಕ್ಕಳು ಬರಲಿಲ್ಲ ರೀ ಬೇಗನ ಅವಲಕ್ಕಿ ಮಾಡಿದೆ ಅದೇ ಇದು ಎಲ್ಲ ಹಾಕು ಎಲ್ಲ ತೋರಿಸ್ಬೇಕಂದ್ರೆ ಆಗಲಿಲ್ಲ ರೀ ಸ್ವಲ್ಪ ಅವಸರ ಮಾಡಿದ್ದೀನಿ ರೀ ಬೆಳಗ್ಗೆ ನಾಷ್ಟ ಮಾಡಿದ್ನಲ್ಲ ರೀ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ರೀ ಇನ್ನೊಂದು ವಿಡಿಯೋದಾಗ ಎಲ್ಲ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ಇವಾಗ ಲೇಟ್ ಆಯ್ತು ರೀ ಕೆಲ್ಸಕ್ಕೂ ಹೋಗ್ತಾ ಇದಾರೆ ನಮ್ಮಮ್ಮ ಅದು ಈಗ ಹೋಗಿ ಬಂದಾರ ನಾಷ್ಟ ಮಾಡೋದಸಿಂದ ಇನ್ನೊಂದು ವಿಡಿಯೋದಾಗ ಹೆಂಗೆ ಅಂತ ತೋರಿಸ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ